ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಮತ್ತೊಮ್ಮೆ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ 30/6/2024 ನಡೆದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಮೊದಲ ಪತ್ರಿಕೆಯ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಪ್ರಶ್ನೆ ಸಂಖ್ಯೆ 61ನೇ ಅದು. ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನು ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತದೆ. ಇಲ್ಲಿ ಆಹಾರ ಎಂಬುದು ಎನ್ನುವಂತಹ ಒಂದು ಅಂಶದ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಸಹಜ ಉದ್ದೀಪನ ಅಂತ ಇದೆ. ಇದು ಸರಿಯಾದ ಉತ್ತರ ಆಗುತ್ತೆ, ಆಯ್ಕೆ 2. ಇನ್ನು 62ನೇ ಪ್ರಶ್ನೆ ಇದೆ ನೋಡಿ. ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಮತ್ತು ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ. ಫಿಯಾಜೆಯವರ ಪ್ರಕಾರ ಈ ಮಗು ಈ ಹಂತಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. 62ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇದು, ಕಾರ್ಯಪೂರ್ವ ಹಂತ. ಇನ್ನು 63ನೇ ಪ್ರಶ್ನೆ ಇದೆ ನೋಡಿ. ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಅಂತ ಇದೆ. 63ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಪೌಷ್ಟಿಕ ಆಹಾರ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 64ನೇ ಪ್ರಶ್ನೆಯನ್ನು ನೋಡೋದಾದರೆ, ಕೆಳಗಿನ ಯಾವುದು ತಾರುಣ್ಯಾವಸ್ಥೆಯ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಅಲ್ಲ ಅಂತ ಇಲ್ಲಿ ಆ ಲಕ್ಷಣ ಯಾವುದು ಆಗಲ್ಲ ಅಂತ ನಾವು ನೋಡಬೇಕಾಗತ್ತೆ. 64ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನೋಡಿ, ಇಲ್ಲಿ ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು ಅಂತ ಇದೆಯಲ್ಲ, ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 65ನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಕಾಲಮ್ ಎ ಮತ್ತು ಬಿ ಅನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 65ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ ಆಯ್ಕೆ 3. ಅಂದರೆ 1ನೇದಕ್ಕೆ ಸಿ, ಸೂಕ್ಷ್ಮ ಮತ್ತು ಕೋಪ ಅಂತ ಇದೆಯಲ್ಲ, ಅದು ಭಾವನಾತ್ಮಕ ವಿಕಾಸದಲ್ಲಿ ಬರುತ್ತೆ. ಇನ್ನು 2ನೇದು ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಅಂತ ಇದೆಯಲ್ಲ, ಅದು ಆಯ್ಕೆ ಭೌತಿಕ ವಿಕಾಸ ಎನ್ನುವಂಥ ಅಂಶವನ್ನು ತೋರಿಸುತ್ತೆ. ಕಲ್ಪನಾ ಶಕ್ತಿಯ ಬೆಳವಣಿಗೆ ಅಂತ ಇದೆಯಲ್ಲ, ಇದು ಆಯ್ಕೆ ಎ ಇದೆ, ಜ್ಞಾನಾತ್ಮಕ ವಿಕಾಸ. ಇನ್ನು ಮಾನವೀಯತೆ ಅನ್ನೋದು ನೈತಿಕ ವಿಕಾಸದಲ್ಲಿ ಬರುತ್ತೆ, ಆಯ್ಕೆ ಬಿಗೆ ಸರಿ ಹೊಂದುತ್ತೆ ಅಂತ. ಇನ್ನು ನೋಡಿ, ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ. ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಕೇಳಿದ್ದಾರೆ. ತಾರುಣ್ಯಾವಸ್ಥೆಯಲ್ಲಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಎ, ಬಿ, ಎ, ಸಿ, ಬಿ, ಸಿ ಮತ್ತು ಬಿ, ಡಿ ಅಂತ. ನೋಡಿ, 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇ ಉತ್ತರ ಬಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ಸಾಮಾಜಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನು ತಲುಪುವುದು ಮತ್ತು ನಾಯಕನ ಆರಾಧನೆಯನ್ನು ಬೆಳೆಸ್ಕೊಳ್ಳುವುದು ಅಂತ ಬಿ ಮತ್ತು ಡಿ 4ನೇ ಆಯ್ಕೆ ಸರಿಯಾದ ಉತ್ತರ 66ನೇದಕ್ಕೆ. ಇನ್ನು ನೋಡಿ, 67ನೇ ಪ್ರಶ್ನೆ ಇದೆ. ತಾರನ್ಡೈಕ್ರವರ ಪ್ರಕಾರ ಮಗು ಬಹುಮಾನವನ್ನು ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರಣೆಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. 67ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಪರಿಣಾಮ ನಿಯಮ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 68ನೇ ಪ್ರಶ್ನೆಯನ್ನು ನೋಡಿ. ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು ಅಂತ ಕೇಳಿದ್ದಾರೆ. 68ನೇ ಪ್ರಶ್ನೆ. ಇದಕ್ಕೆ ಏನೇನು ವ್ಯಕ್ತಿಗಳ ನಡುವೆ ಯಾವ ಅಂಶಗಳು ವ್ಯತ್ಯಾಸಕ್ಕೆ ಕಾರಣ ಆಗ್ತವೆ ಅಂದರೆ ಆಯ್ಕೆ 3 ಇದೆ, ಅನುವಂಶೀಯತೆ ಮತ್ತು ಪರಿಸರ. ಇವು ಸರಿಯಾದ ಉತ್ತರ. ಅಂದರೆ 68ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, 69ನೇ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. 69ನೇ ಪ್ರಶ್ನೆ ಇದು. ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ, ಅಂದರೆ ಬುದ್ಧಿಶಕ್ತಿ ಅಂತ. ಇನ್ನು 70ನೇ ಪ್ರಶ್ನೆ. ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯಕವಾಗುವ ಸೂಕ್ತವಾದ ತಂತ್ರಗಳು ಅಂತ ಇದೆ. 70ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಡೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಎ, ಬಿ, ಸಿ, ಎ, ಬಿ, ಡಿ, ಎ, ಸಿ, ಡಿ ಮತ್ತು ಬಿ, ಸಿ, ಡಿ ಅಂತ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಎ, ಬಿ ಮತ್ತು ಡಿ. 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಇನ್ನು 71ನೇ ಪ್ರಶ್ನೆಯನ್ನು ನೋಡೋದಾದರೆ, ತನ್ನ ಸ್ನೇಹಿತನಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನು ಹೊಡೆಯುತ್ತಾನೆ. ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತ ಕೇಳಿದ್ದಾರೆ.
71ನೇದಕ್ಕೆ ಸ್ಥಾನಪಲ್ಲಟ ಅಂತ ಬರುತ್ತೆ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 72ನೇ ಪ್ರಶ್ನೆಯನ್ನು ನೋಡೋದಾದರೆ 8 ವರ್ಷದ ಮಗು 10 ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನು ಮಾಡುತ್ತದೆ. ಹಾಗಾದರೆ ಇವನ IQ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಸಿಗುವಂಥ ಉತ್ತರ ನಮಗೆ 125 ಅಂತ. ಅಂದರೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 73ನೇ ಪ್ರಶ್ನೆಗೆ ಬನ್ನಿ. ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನು ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನು ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನು ಕಲಿಯುವುದು ಈ ಹಂತದಲ್ಲಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 73. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಪೂರ್ವ ಬಾಲ್ಯಾವಸ್ಥೆ ಅಂತೇನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 74ನೇ ಪ್ರಶ್ನೆಯನ್ನು ನೋಡೋದಾದರೆ ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಬಹುದು ಅಂತ ಇದೆ. ಪ್ರಶ್ನೆ ಸಂಖ್ಯೆ 74. ಇದಕ್ಕೆ ಸರಿಯಾದ ಉತ್ತರ ವಿಕಾಸ ಅಂತೇನಿದೆಯಲ್ಲ ಆಯ್ಕೆ 2 ಸರಿಯಾದ ಉತ್ತರ. ಇನ್ನು 75ನೇ ಪ್ರಶ್ನೆಯನ್ನು ಗಮನಿಸೋದಾದರೆ ಈ ಕೆಳಗಿನ ಯಾವ ಸನ್ನಿವೇಶಗಳು ಲಿಂಗತ್ವ ಪಡಿಯಚ್ಚು ವರ್ಗಕ್ಕೆ ಸೇರಿವೆ? 75ನೇ ಪ್ರಶ್ನೆ. ಆಯ್ಕೆ ನೋಡಿ ಇಲ್ಲಿ AB, BC, AC ಮತ್ತು BD ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 75ಕ್ಕೆ ಸರಿಯಾದ ಉತ್ತರ 4. ಇನ್ನು ನೋಡಿ 76ನೇ ಪ್ರಶ್ನೆ. ಅನುಭವಾತ್ಮಕ ಕಲಿಕೆಯ ಹಂತಗಳ ಸರಿಯಾದ ಕ್ರಮ ಅಂತ ಇದೆ. 76ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 1 ಆಯ್ಕೆ ಮೂರ್ತ ಅನುಭವ, ಪ್ರತಿಫಲನ, ಸಾಮಾನ್ಯೀಕರಣ ಮತ್ತು ಪ್ರಾಯೋಗಿಕ ಕ್ರಿಯೆ ಅಂತ ಇದೆ. 76ನೇದಕ್ಕೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು 77ನೇ ಪ್ರಶ್ನೆ. ಭಾವನಾತ್ಮಕ ವಲಯಕ್ಕೆ ಸೇರದ ವರ್ಗ ಅಂತ ಕೇಳಿದ್ದಾರೆ. ಭಾವನಾತ್ಮಕ ವಲಯಕ್ಕೆ ಸೇರದ ಅಂದರೆ ಸಂಘಟನೆ ಅಂತ ಇದೆ ನೋಡಿ. ಇದು ಸರಿಯಾದ ಉತ್ತರ ಆಗುತ್ತೆ, ಆಯ್ಕೆ 4. ಇನ್ನು 78ನೇ ಪ್ರಶ್ನೆ. ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ ಅಂತ ಇದೆ. 78ನೇದು ಶ್ರವಣ ದೋಷ ಅಂದರೆ ಇದು ಆಯ್ಕೆ 78ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ಆಗುತ್ತೆ. ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು ಅಂತ. ಇನ್ನು 79ನೇ ಪ್ರಶ್ನೆಯನ್ನು ನೋಡಿ. ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿಗಳನ್ನು ನೀಡುವ ಕಾರ್ಯಕ್ರಮ ಅಂತ ಇದೆ. 79ಕ್ಕೆ ವೇಗವರ್ಧನೆ ಸರಿಯಾದ ಉತ್ತರ ಆಗುತ್ತೆ, 1 ಆಯ್ಕೆ 1. ಇನ್ನು 80ನೇ ಪ್ರಶ್ನೆ. ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣಾ ತಂತ್ರವಲ್ಲ? 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ವಿಷಯಾಧಾರಿತ ಗ್ರಹಿಕೆ ಪರೀಕ್ಷೆ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 81ನೇ ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಮಗು ಓದುವಾಗ ಪದಗಳನ್ನು ಬಿಟ್ಟು ಬಿಡುತ್ತಾನೆ ಅಥವಾ ಸೇರಿಸುತ್ತಾನೆ. ಇವನಿಗೆ ಇರಬಹುದಾದ ಕಲಿಕಾ ನ್ಯೂನ್ಯತೆ ಅಂತ ಇದೆಯಲ್ಲ 81ನೇ ಪ್ರಶ್ನೆಗೆ ಡಿಸ್ಲೆಕ್ಸಿಯಾ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 82ನೇ ಪ್ರಶ್ನೆಯನ್ನು ನೋಡಿ. ಇವುಗಳಲ್ಲಿ ನಿರಂಕುಶ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನಿರಂಕುಶ ಬೋಧನಾ ವಿಧಾನ 82ನೇದಕ್ಕೆ ಆಯ್ಕೆ ಪ್ರದರ್ಶನ ಅಂತ ಇದೆಯಲ್ಲ 3 ಆಯ್ಕೆ 3 ಸರಿಯಾದ ಉತ್ತರ. ಇನ್ನು 83ನೇ ಪ್ರಶ್ನೆಯನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಅಪರಾಧಿ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾನೆ. ಇದು ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. 83ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. 84ನೇ ಪ್ರಶ್ನೆ ನೋಡಿ. ಬೋಧನೆಯ ಸಂವಾದಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯವನ್ನು ಸಾಧಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು 85ನೇ ಪ್ರಶ್ನೆ. ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಅಂತ ಇದೆ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ನಿಗಮನದಿಂದ ಅನುಗಮನದೆಡೆಗೆ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಇನ್ನು 86ನೇ ಪ್ರಶ್ನೆಯನ್ನು ನೋಡಿ. 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಯಾವುದು 3 ಆಯಾಮದ ಬೋಧನಾ ಉಪಕರಣ ಅಂತ ಕೇಳಿದ್ದಾರೆ. 86 ಅದಕ್ಕೆ ಮಾಡೆಲ್ಸ್ ಅಂತ ಬರುತ್ತಲ್ಲ ಮಾದರಿಗಳು ಸರಿಯಾದ ಉತ್ತರ ಆಗುತ್ತೆ. ಇನ್ನು 87ನೇ ಪ್ರಶ್ನೆ. ಕೆಳಗಿನ ಯಾವ ಸಾಮರ್ಥ್ಯ ತಿಳುವಳಿಕೆ ಉದ್ದೇಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ.
ಹೂವಿನ ಬಣ್ಣವನ್ನು ಗುರುತಿಸುವುದು ಇತ್ಯಾದಿ ಇದೆ ಆಯ್ಕೆಗಳಲ್ಲಿ. 87ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವರು ಅಂತ ಏನಿದೆಯಲ್ಲ ಆಯ್ಕೆ 2, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 88ನೇ ಪ್ರಶ್ನೆಯನ್ನು ನೋಡಿದರೆ, ಪಾಠವನ್ನು ಪರಿಚಯಿಸುವಾಗ ಶಿಕ್ಷಕರು ಮಾಡುವ ಚಟುವಟಿಕೆ ಅಂತ ಇದೆ 88ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಪೂರ್ವಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 89ನೇ ಪ್ರಶ್ನೆಯನ್ನು ಗಮನಿಸಿ, ಕಲಿಕೆಯ ಮನೋಚಾಲನಾ ವಲಯಕ್ಕೆ ಸೇರಿರುವ ಚಟುವಟಿಕೆ ಅಂತ ಇದೆ. ಇದಕ್ಕೆ ಆಯ್ಕೆ ಚಿತ್ರ ಬಿಡಿಸುವುದು ಅಂತ ಇದೆ ನೋಡಿ ಇಲ್ಲಿ, ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಆಯ್ಕೆ 1, 89ನೇ ಪ್ರಶ್ನೆಗೆ 1ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ ಶಿಶು ವಿಕಸನ ಮತ್ತು ಮನೋವಿಜ್ಞಾನದಲ್ಲಿ ಕೊನೆಯ ಪ್ರಶ್ನೆ, ಸ್ಥಿರವಾಗಿ 90ನೇ ಪ್ರಶ್ನೆ, ಸ್ಥಿರವಾಗಿ ಫಲಿತಾಂಶಗಳನ್ನು ನೀಡುವ ಪರೀಕ್ಷೆ ಹೊಂದಿರುವ ಲಕ್ಷಣ ಅಂತ ಇದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ವಿಶ್ವಸನೀಯತೆ ಅಂತ, ಅಂದರೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಧನ್ಯವಾದಗಳು ವೀಕ್ಷಕರೇ. ನೀವು ಇಲ್ಲಿ ಕೀ ಆನ್ಸರ್ಗಳನ್ನು ನೋಡಿದ್ರಿ. ಇದೇ ಕೀ ಆನ್ಸರ್ ಫೈನಲ್ ಅಲ್ಲ, ಅಂತಿಮ ಕೀ ಆನ್ಸರ್ ಬರೋವರೆಗೂ ಒಂದು ನೀವು ಅಂದಾಜು ಟಿ ಟಿಯಲ್ಲಿ ಎಷ್ಟು ಅಂಕಗಳನ್ನು ತೆಗಿಬೋದು ಅನ್ನೋದನ್ನು ಅಂದಾಜು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ಈ ಆನ್ಸರ್ಗಳನ್ನು ಹೇಳಿದ್ವಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.